ಕೊನೆಯ ರಾಶಿ ಮೀನರಾಶಿ. ಗುರುಜಿ, ಈ ರಾಶಿಯವರಿಗೆ 2024ರ ವರ್ಷ ಯಾವ ರೀತಿ ಇರಬಹುದಾದ ನಿರೀಕ್ಷೆ ಇದೆ? ಇವರು ಮಾತಿನಲ್ಲಿ ಅದ್ಭುತವನ್ನು ಸಾಧಿಸಬಲ್ಲಂಥ ಸಂದರ್ಭ. ಆದರೆ ಶನಿ ಕಾಟ ಇದೆ. ನಾವು ಸತ್ಯವನ್ನೇ ಹೇಳಿದರೂ ನಂಬದೇ ಹೋದಂಥವರು ಭಾಳ ಇರ್ತಾರೆ. ಸತ್ಯವನ್ನೇ ಹೇಳ್ತೇವೆ, ಆದರೆ ನಂಬದೇ ಹೋದವರು ಭಾಳ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಏನಾದರೂ ಸುಳ್ಳನ್ನು ಹೇಳಿದ್ರೆ ಅದು ದೊಡ್ಡದಾದಂಥ ತೊಂದರೆಯನ್ನು ಸೃಷ್ಟಿಸೋದಕ್ಕೆ ಸಾಧ್ಯವಾಗುವಂಥ ಒಂದು ಸಂದರ್ಭ ಇರುತ್ತೆ. ಏಕೆಂದರೆ ಶನೈಶ್ಚರ ನಷ್ಟದಲ್ಲಿ ಇದ್ದು ಈಗ ಏನು ಶನಿ ಕಾಟದ ಸಂದರ್ಭದಲ್ಲಿದ್ದಾನೆ. ಇವರಿಗಿನ್ನೂ 5 ವರ್ಷಗಳ ದೀರ್ಘಕಾಲ, 5 ವರ್ಷ ಅಲ್ಲ 6 ವರ್ಷನೇ ದೀರ್ಘಕಾಲ ಇನ್ನೂ ಇವರಿಗೇನಿದೆ ತೊಂದರೆಗಳು, ಈ ಶನಿ ಕಾಟದ ತೊಂದರೆಗಳಿದೆ. ಹಾಗಾಗಿ ಗುರುಬಲ ಇದೆ. ಈಗ ಗುರುಬಲ ಇದ್ದರೆ ಏನಾಗುತ್ತೆ, ನೆಕ್ಸ್ಟ್ ಒಂದು 4 ತಿಂಗಳ ಮಟ್ಟಿಗೆ ಅದಿದೆ. ಆ 4 ತಿಂಗಳ ಆದಮೇಲೆ ಗುರುಬಲವನ್ನು ಕಳ್ಕೊಳ್ತಾರೆ ಇವರು. ತಮ್ಮದೇ ರಾಶಿಯ ಯಜಮಾನನಾದಂಥ ಗುರುವಿನ ಬಲವನ್ನು ಕಳ್ಕೊಂಡಾಗ ಏನಾಗುತ್ತೆ, ಅದರಿಂದ ಆಗುವ ತೊಂದರೆಗಳು ಅಧಿಕ. ಮೀನರಾಶಿಯವರ ಮಟ್ಟಿಗೆ ಗುರುವಿನ ಅನುಗ್ರಹ ಒಳ್ಳೆಯದಾಗಿರಬೇಕು, ಮಂಗಳನ ಅನುಗ್ರಹ ಚೆನ್ನಾಗಿರಬೇಕು, ಚಂದ್ರನ ಅನುಗ್ರಹ ಚೆನ್ನಾಗಿರಬೇಕು, ಸೂರ್ಯನ ಅನುಗ್ರಹ ಚೆನ್ನಾಗಿರಬೇಕು. ಆದರೆ ಈಗ ಚಂದ್ರನೂ ಕೈ ಕೊಡುವಂಥ ಸಂದರ್ಭ, ಶನೈಶ್ಚರ ಕೈ ಕೊಟ್ಟಂಥ ಸಂದರ್ಭ, ಗುರುವೇ ಸ್ವಲ್ಪ ಏನು ಇದರ ನಂತರದಲ್ಲಿ ಏಪ್ರಿಲ್ ನಂತರದಲ್ಲಿ ತನ್ನ ಶಕ್ತಿಯನ್ನು ಕಳ್ಕೊಳ್ಳುವಂಥ ಸಂದರ್ಭ. ಹೀಗೆಲ್ಲ ಇರುವಾಗ ನೀರಿನ ರಾಶಿ ಆದಂಥವರು ಇವರು ಉಸಿರು ಕಟ್ಟುವಂಥ ಸನ್ನಿವೇಶಗಳು ಜಾಸ್ತಿ ಇರ್ತವೆ. ಇನ್ನು ಈ ರಾಶಿಯವರಿಗೆ ಬಾಳ ಸಂಗಾತಿಯ ಸ್ಥಳದಲ್ಲಿ ಕೇತುವಿನ ದೋಷ ಇದೆ. ಆ ಕೇತುವಿನ ದೋಷ ಇರೋದರಿಂದ ಬಾಳ ಸಂಗಾತಿಗಳ ಆರೋಗ್ಯಕ್ಕೆ ವಿಚಿತ್ರವಾದಂಥ ತೊಂದರೆಗಳು ಎದುರಾಗುವಂಥ ಒಂದು ಸಂದರ್ಭ ಇರುತ್ತೆ. ಈಗ ನಾನು ಆರೋಗ್ಯವಾಗಿದ್ದೇನೆ, ನನ್ನಲ್ಲಿ ಸದೃಢವಾಗಿದ್ದೇನೆ, ಇದು ಬಹಳ ಅದ್ಭುತವಾದಂಥದ್ದು. ಆದರೆ ನನ್ನ ಸಂಗಾತಿ ನರಳ್ತಾ ಇದ್ದಾಳೆ ಅಂತಾದರೆ ನನ್ನಲ್ಲಿ ಆ ಒಂದು ಆರೋಗ್ಯಯುತವಾದಂಥ ಬಲ ಇದ್ದರೂ, ದಾರ್ಢ್ಯತೆ ಇದ್ದರೂ ಅದು ಉಪಯೋಗಕ್ಕೆ ಬರದೇ ಹೋದಂಥ ವಿಚಾರವಾಗಿ ರೂಪಾಂತರಗೊಳ್ಳುತ್ತೆ. ಹಾಗಾಗಿ ನನ್ನ ಆರೋಗ್ಯ ಎಷ್ಟು ಮುಖ್ಯವೋ ನನ್ನನ್ನು ಅನುಸರಿಸಿ ಬಂದಂಥ ನನ್ನ ಬಾಳ ಸಂಗಾತಿಯ ಆರೋಗ್ಯವೂ ಅಷ್ಟೇ ಮುಖ್ಯ ಅನ್ನುವಂಥದ್ರ ಬಗ್ಗೆ ಇವರು ಎಚ್ಚರವನ್ನು ವಹಿಸಿ ನೋಡಬೇಕಾಗತ್ತೆ. ಈಗ ಒಮ್ಮೊಮ್ಮೆ ಏನಾಗುತ್ತೆ, ನನಗೆ ಆರೋಗ್ಯ ತಪ್ಪತ್ತೆ ಅಂತಾದರೆ ಆ ಆರೋಗ್ಯದ ವಿಚಾರದಲ್ಲಿ ಕೆಲವು ರೀತಿಯ ಈ ಅಜಾಗರೂಕತೆಯನ್ನು ನಾನು ಪ್ರದರ್ಶಿಸ್ಬೋದು, ಹಾಗಾಗಿ ಅದು ಬಂದಿರುತ್ತೆ. ಹಾಗೆ ಬಾಳ ಸಂಗಾತಿಯ ವಿಚಾರದಲ್ಲಿ ಅದು ಬರುತ್ತೆ ಅಂದರೆ ಬಾಳ ಸಂಗಾತಿಯ ಅಜಾಗರೂಕತೆ ಯಾವುದೋ ರೀತಿಯಲ್ಲಿ ಸಂಭವಿಸಿ ಅಥವಾ ಬಾಳ ಎಲ್ಲೋ ಹೋಗ್ತಾ ಇರುವಾಗ ಮಾರ್ಕೆಟ್ನಲ್ಲಿ ಬಿದ್ದು ಬಿಡ್ತಾಳೆ ಅಥವಾ ಬಿದ್ದು ಬಿಡ್ತಾನೆ, ಕಾಲು ಮುರಿಬಹುದು, ಇನ್ನೇನೋ ಆಗ್ಬೋದು. ಅಂದರೆ ನಾವು ತಿಳಿಯಲಿಕ್ಕೂ ಸಾಧ್ಯವಾಗದೇ ಹೋದಂತಹ ಘಟನೆ ಕಣ್ಣು ಮುಚ್ಚಿ ಒಡೆಯೋದ್ರೊಳಗೆ ಆಗುವಂಥದ್ದು. ಆಗೋದರ ಮೂಲಕವಾಗಿ ಆ ನಿಜವಾದ ಬಿಸಿ, ಅಲ್ಲಿ ಬಾಳ ಸಂಗಾತಿ ನರಳ್ತಾ ಇದ್ದಾಳೆ ಅನ್ನುವಂಥದ್ದು ಒಂದು ಬಿಸಿ, ಆ ನರಳ್ತಾ ಇರೋದರಿಂದಾಗಿ ನನ್ನ ಆ ಒಂದು ಸಮಾಧಾನ ಶಾಂತಿ ಕಳ್ಕೊಳ್ಳುವಂಥದ್ದು ಇನ್ನೊಂದು. ಈ ರೀತಿಯ ವಿಚಾರಕ್ಕೆ ವರ್ತಮಾನ ದೂಡೋದಕ್ಕೆ, ಈ ಮೀನರಾಶಿಯವರನ್ನು ದೂಡೋದಕ್ಕೆ ಅನೇಕವಾದಂಥ ವಿಪುಲವಾದಂಥ ಅವಕಾಶಗಳು ಇರ್ತವೆ. ಹಾಗಾಗಿ ಇದನ್ನೆಲ್ಲ ಈಗ ನಾನು ಹೇಳುವಂಥ ವಿಚಾರ ಏನು, ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಆದರೆ ತಪ್ಪಿಸ್ಲಿಕ್ಕೆ ಸಾಧ್ಯವಾಗುವಂಥ ರೀತಿಯಲ್ಲಿ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ವಿಶೇಷವಾಗಿ ಈಶ್ವರನನ್ನು ಇವರು ಆರಾಧಿಸಬೇಕು. ಹಾಗಾದರೆ ಎಲ್ಲಿ ಇದ್ದಾನೆ ಈಶ್ವರನನ್ನು ಎಲ್ಲಿ ಹುಡ್ಕೋದು ನಾನು? ಅದಲ್ಲ. ನೀವು ಇಂಥ ಕೆಲವು ಕಷ್ಟದ ಸಂದರ್ಭಗಳಲ್ಲಿ ನಾವು ದೇವರ ಬಗೆಗೆ ವಿಮರ್ಶಾತ್ಮಕವಾದಂಥ ಧೋರಣೆಯೊಂದಿಗೆ ಹೊರಟರೆ ಬಹಳ ಕಷ್ಟ ಆಗ್ತದೆ. ಆದರೆ ಮನಸ್ಸಿನಲ್ಲಿ ಧ್ಯಾನದಲ್ಲಿ ಇರಬೇಕು, ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನಾನು ನಂಬ್ತೇನೆ, ಆ ಶಕ್ತಿ ನನ್ನನ್ನು ಎಲ್ಲೋ ಒಂದು ಕಡೆ ನನ್ನನ್ನು ಬೆಂಕಿಯಿಂದ ಹೊರಗೆ ಎಳೆಯುತ್ತೆ ಅಥವಾ ನೀರಿನಿಂದ ಹೊರಗೆ ತೆಗೆಯುತ್ತೆ. ಈ ಒಂದು ವಿಚಾರಕ್ಕೆ ಭದ್ರವಾದಂಥ ನಂಬಿಕೆ ಬೇಕು. ಆ ನಂಬಿಕೆ ಇವರಿಗೆ ಇರುತ್ತೆ. ಆದರೆ ಗುರು ಬಲ ತಪ್ಪು ಹೋಗುವಂಥ ಕಾರಣ ಏಪ್ರಿಲ್ ನಂತರದಲ್ಲಿ ಬರೋದರಿಂದ ಆ ಒಂದಿಷ್ಟು ವಿಶಿಷ್ಟವಾದಂಥ ಅಸಂಗತವಾದ ವಿಚಾರಗಳು ಇವರು ಕೂಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇರೋದರಿಂದ ಆ ನೆಗೆಟಿವ್ ಅಂಶಗಳನ್ನು, ನೆಗೆಟಿವ್ ವಿಚಾರಗಳನ್ನು ಇವರು ಬಿಡಬೇಕು. ಈ ನೆಗೆಟಿವ್ ವಿಚಾರವನ್ನು ಬಿಟ್ಟಲ್ಲಿ ಇನ್ನು ಬಾಳ ಸಂಗಾತಿಯ ಆರೋಗ್ಯದ ವಿಚಾರ ಒಂದೇ ಅಲ್ಲ, ಅನ್ಯೋನ್ಯತೆಯ ವಿಚಾರದಲ್ಲೂ ಕೆಲವು ಅನುಮಾನದ ಸಂದರ್ಭಗಳು ಬಂದು, ಎಲ್ಲಿ ಅನುಮಾನ ಪಡೋದಕ್ಕೆ ಅವಕಾಶವೇ ಇಲ್ಲವೋ ಅಲ್ಲೂ ಅನುಮಾನ ಪಟ್ಟು ತೊಂದರೆಗೆ ಎದುರಾಗುವಂಥ ಒಂದು ಸಂದರ್ಭವನ್ನು ಇವರು ಎದುರಿಸಬಹುದು. ಹಾಗಾಗಿ ಕಣ್ಣಲ್ಲಿ ಕಂಡರೂ ಕೂಡ ಪರಾಮರ್ಶಿಸಿ ನೋಡು ಅಂತ ಹೇಳುವಂಥದ್ದು ಏನು ನಾವು ಮಾತನಾಡ್ತೇವೆ,
ಕಣ್ಣಲ್ಲಿ ಕಂಡರೂ ಅದನ್ನು ನಾವು ಪರಾಮರ್ಶಿಸಿ ನೋಡಬೇಕು. ಯಾಕೆಂದರೆ ಕಣ್ಣಲ್ಲಿ ಕಾಣುವಂಥದ್ದು ಕೆಲವು ಸಲ ಮಾಯೆಯಿಂದ ಯಾವುದೋ ರೀತಿಯಲ್ಲಿ ತಪ್ಪಾಗಿ ಕಾಣ್ಬೋದು. ಆದರೆ ಅದನ್ನು ನಾವು ಒಂದು ನಿಕಷಕ್ಕೆ ಇಟ್ಟಾಗ, ಹೊರಗಲ್ಲಿಗಿಟ್ಟು ನೋಡಿದಾಗ ಅದು ಸರಿಯಾದ ರೀತಿಯಲ್ಲೇ ಇರುತ್ತೆ. ನಾವು ಅನುಮಾನ ಪಟ್ಟಿದ್ದು ನಮಗೆ ತೊಂದರೆಯಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಅನುಮಾನದಿಂದಾಗಿ ನಮ್ಮಲ್ಲಿ ಸಂಶಯಾತ್ಮ ವಿನಶ್ಯತಿ, ಯಾರು ಸಂಶಯವನ್ನು ಹೊಂದಿರ್ತಾರೋ ಅವರು ವಿನಾಶಕ್ಕೆ ದಾರಿ ಮಾಡಿಕೊಳ್ತಾರೆ ಅನ್ನುವಂಥದ್ದು ನಮ್ಮಲ್ಲಿ ರೂಢಿಯ ಮಾತು. ಹಾಗೇಳಿ ಅನುಮಾನ ಬೇಡ ಅಂತಲ್ಲ. ಪೊಲೀಸರು ಅನುಮಾನದ ಮೇಲೆ ಎಷ್ಟೋ ಭಾರಿಯಾದಂಥ ಕಳ್ಳರನ್ನು, ದರೋಡೆಕಾರರನ್ನು ಹಿಡಿತಾರೆ, ಕೊಲೆಗಾರರನ್ನು ಹಿಡಿತಾರೆ, ಎಷ್ಟೋ ಜನ ಇವರನ್ನು ದುಷ್ಟರನ್ನು ಅವರು ಹಿಡಿತಾರೆ. ಅದು ಕೇವಲ ಅನುಮಾನದ ಮೂಲಕವಾಗಿ. ಹಾಗಾದರೆ ಸಂಶಯಾತ್ಮ ವಿನಶ್ಯತೆ ಅಂದರೆ ಏನರ್ಥ? ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬೇಕೇ ಬೇಕು ಸಂಶಯ. ಆದರೆ ಅನಾವಶ್ಯಕವಾದಂತಹ ಸಂಶಯ ನನ್ನ ಬಗೆಗೆ ನಾನು ಮಾಡ್ಕೊಳ್ತಾ ಅಥವಾ ನನ್ನವರ ಬಗೆಗೆ ನಾನು ಮಾಡ್ಕೊಳ್ತಾ ಹೋಗುವಂಥದ್ದೇನಿದೆ ಅದು ತಪ್ಪಾಗತ್ತೆ. ಅದರಲ್ಲೂ ಈ ಶನಿ ಕಾಟದ ಸಂದರ್ಭ ಇರುವಾಗ ದೊಡ್ಡ ರೀತಿಯಲ್ಲಿ ಅದರ ಒಂದು ವಿಫಲತೆಯನ್ನು ಎದುರಿಸಬೇಕಾದಂಥ ಸಂದರ್ಭ ಇರುತ್ತೆ. ಹಾಗಾಗಿ ಮೀನರಾಶಿಯವರು ಸಂಪೂರ್ಣವಾದಂತಹ ಒಂದು ಪ್ಲಸ್ ಪಾಯಿಂಟನ್ನು ಎಲ್ಲಿ ಪಡ್ಕೊಳ್ಬೋದು ಅಂತಂದರೆ, ಚಂದ್ರನ ಮೂಲಕವಾಗಿ ಪಡ್ಕೊಳ್ಬಹುದಾದಂಥ ವಿಚಾರ ಇದ್ದರೂ ಕೂಡ ಚಂದ್ರನೂ ಇಲ್ಲಿ ಏನಾಗಿರ್ತಾನೆ, ತಂಪು ನೀರಾಗಿರುವಂಥ ಸ್ಥಿತಿಯನ್ನು ಬದಲಿಸ್ಕೊಂಡು ಸುಡುವಂಥ ಬೆಂಕಿಯಾಗಿರ್ತಾನೆ. ಹಾಗಾದರೆ ಮೀನರಾಶಿಯವರಿಗೆ ಯಾರು ಹಾಗಾದರೆ ಇವರನ್ನು ಸಂಪೂರ್ಣವಾದಂಥ ಹಾರ್ದಿಕವಾದಂಥ ಒಂದು ಮಾತೃ ಹೃದಯದಿಂದ ನೋಡುವಂಥವ್ರು ಅಂದರೆ ಮಂಗಳ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ಸಂಕೋಚವನ್ನು ಬಿಟ್ಟು ಏನು ಮಾಡಬೇಕು, ಸ್ವಲ್ಪ ಧೈರ್ಯವನ್ನು ಮತ್ತು ಒಂದು ರೀತಿಯಲ್ಲಿ ಅಂದರೆ ಕೆಲವೊಂದು ಸಲ ಏನಾಗುತ್ತೆ, ಹಾರ್ಷ್ ಆದ ಮಾತುಗಳು ಒಳ್ಳೆಯದಕ್ಕೆ ಹೋಗೋದಿಲ್ಲ, ಅದು ಕೆಟ್ಟದನ್ನೇ ತರ್ತವೆ. ಆದರೆ ಕೆಲವು ಸಲ ನಿಷ್ಠುರವಾದಂಥ ಮಾತುಗಳನ್ನು ಕೆಲವರ ಮಟ್ಟಿಗೆ ಆಡಲೇಬೇಕಾಗತ್ತೆ. ಆ ನಿಷ್ಠುರವಾದಂಥ ಮಾತುಗಳನ್ನು ಆಡಿದಾಗ ಅವರು ಜೀವನದ ಸಂದರ್ಭದ ಆ ವರ್ತಮಾನವನ್ನು ಗೆಲ್ಲೋದಕ್ಕೆ ಮೀನರಾಶಿಯವರಿಗೆ ಮಂಗಳ ಅವಕಾಶವನ್ನು ಮಾಡಿಕೊಡ್ತಾನೆ. ಹಾಗಾಗಿ ನಿಷ್ಠುರವಾದ ಮಾತು ಬೇಕು. ನಿಷ್ಠುರವಾದ ಮಾತು ಬೇಕು ಅಂತಂದರೆ ಸಿಟ್ಟಿನಲ್ಲೇ ಕುಣಿದಾಡಿಬಿಡಬೇಕು ಅಂತಲ್ಲ, ಆದರೆ ಆ ಸಂದರ್ಭಕ್ಕೆ ಅದು ಅನಿವಾರ್ಯ ಅಂತಾದರೆ ಆ ಮಾತಿನ ಮೂಲಕವಾಗಿ ಕೆಟ್ಟ ಸಂದರ್ಭವನ್ನು ನಿವಾರಿಸ್ಕೊಳ್ಳುವಂಥ ಆ ಒಂದು ಸಮಯದ ಚಾತುರ್ಯವನ್ನು, ಆ ಸಂದರ್ಭದ ಚಾತುರ್ಯವನ್ನು, ಕೆಲವೊಂದು ಆ ಸಂದರ್ಭದ ಚಾತುರ್ಯದ ಮೇಲೆ ಎಲ್ಲವೂ ಒಳಿತಾಗಿ ನಿಂತ್ಕೊಳ್ಳುತ್ತೆ. ಅದನ್ನು ತೋರಿಸುವಂಥ ಒಂದು ವಿವೇಚನೆಯನ್ನು ಇವರು ಹೊಂದಬೇಕು. ಆದರೆ ಸ್ವಲ್ಪ ಸ್ಟ್ರೆಸ್ಸನ್ನು ಅಂದರೆ ಸ್ಟ್ರೆಸ್ ಅಂದರೆ ಒತ್ತಡ, ಯಾವುದೋ ಇದ್ದಕ್ಕಿದ್ದಲ್ಲೇ ಬಂದು ಎರಗುವಂಥ ಒಂದು ರೀತಿ. ಅಂದರೆ ಹೋಗ್ತಾ ಇರುವಂಥ ಯಾವುದೋ ಒಂದು ಹಸು ನನಗೆ ಬಂದು ಏನು ಮಾಡಿಬಿಡ್ಬೋದು, ಅದರ ಗುಮ್ಮೋದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಗುಮ್ಮ ಬಿಡ್ಬೋದು. ಅಂದರೆ ಹಸು ಅಂತಲೇ ಅಲ್ಲ, ಯಾವುದೋ ಒಂದು ಸಂದರ್ಭ ನಮ್ಮದಲ್ಲದ ತಪ್ಪನ್ನು ನಮ್ಮ ಮೇಲೆ ಅದು ಆ ಸಂದರ್ಭ ನಮ್ಮ ಮೇಲೆ ಹೊರಿಸ್ಬಿಡತ್ತೆ. ಇಂಥದ್ದನ್ನೆಲ್ಲ ಎದುರಿಸಬೇಕಾದಂಥ ಸಂದರ್ಭಗಳು ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಲ್ಲಿ ಈ ರಾಶಿಯವರು 2024 ಎದುರಿಸಬೇಕಾಗತ್ತೆ. ಆದರೆ ತನಗೆ ಇರದೇ ಹೋದಂತಹ ಒಂದು ನಿಷ್ಠುರತೆಯನ್ನು ಇವರು ತಮ್ಮ ಹೃದಯದಲ್ಲಿ ಬರೆಸ್ಕೊಂಡ್ರೆ, ಆದರೆ ಸಕಾರಾತ್ಮಕವಾದಂತಹ ವಿಚಾರಕ್ಕೆ ಮಾತ್ರ, ಯಾವುದೋ ಒಂದು ಸಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ, ಸಿಟ್ಟಿನ ಮೂಲಕವಾಗಿ ಥಾಟ್ಸನ್ನು ಕ್ಲೌಡಿಂಗ್ ಮಾಡ್ಕೊಳ್ಳೋದಕ್ಕೆ ಅಲ್ಲ. ಇಲ್ಲಿ ನಾನು ನಿಷ್ಠುರವಾಗಿ ಇರಲೇಬೇಕು, ಈ ನಿಷ್ಠುರತೆಯಿಂದಲೇ ನಾನು ಗೆಲ್ಲಬಹುದು ಅನ್ನೋದು ನನ್ನ ಮನಸ್ಸಿಗೆ ವೇದ್ಯ ಆದರೆ ಅದನ್ನು ಮಾಡಬೇಕು. ಆ ಎಲ್ಲ ರೀತಿಯ ವಿಚಾರಗಳೊಂದಿಗೆ ಮೀನರಾಶಿಯವರು ಎದುರಾಗುವಂಥ ಕಷ್ಟಗಳನ್ನು ನಿವಾರಿಸ್ಕೊಳ್ಬೋದು. ಆದರೂ ಒಂದಿಷ್ಟು ಸ್ಟ್ರೆಸ್ಸಸ್ ಇರ್ತವೆ. ಹೇಗೂ ಈ ಸಮಯದ ಜೀವನ ಅಂದಮೇಲೆ ಇಟ್ ಈಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್, ಅದನ್ನು ಎದುರಿಸಬೇಕು. ವಿಶೇಷವಾಗಿ ಮಾರುತಿಯನ್ನು ಆರಾಧಿಸಲಿ. ಈ ರಾಶಿಯವರಿಗೆ ಮಾರುತಿ ಮೂಲಕ ಒಳಿತು ಸಿಗೋದಕ್ಕೆ ಅವಕಾಶ ಸಿಗತ್ತೆ. ಓಕೆ, ಧನ್ಯವಾದ ಗುರುಜಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಿಸ್ತಾರ ಓಂಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.